ರೀ, ಗೀತಾ ಮಗಳಿಗೆ ಒಳ್ಳೇದಾಗ್ಲಿ ಅಂತ ದೇವ್ರ ದರ್ಶನಕ್ಕೆ ಅಷ್ಟು ದೂರ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಏನಾದರೂ ರಾಜಶೇಖರ್ ಅಣ್ಣ ಮನೆಗೆ ಬಂದ್ಬಿಟ್ರೆ ಅಯ್ಯಯ್ಯೋ, ಏನು ಹೇಳೋದು? ಬಂದ್ರೆ ಬರ್ತಾರೆ ಬಿಡು ಮಹಾಲಕ್ಷ್ಮಿ, ಹಾಗಂತ ನಾವು ಹೆದರ್ಕೊಂಡು ಕುತ್ಕೊಳಕ್ಕಾಗತ್ತಾ? ಅವ್ರು ಬಂದ್ರೆ ಹೀಗೀಗೆ ಆಯ್ತು ಅಂತ ನಾನು ಹೇಳ್ತೀನಿ ಅಷ್ಟೇ. ಅದು ಹಾಗಲ್ಲ ರೀ, ಅವ್ರು ಇಲ್ಲಿಗೆ ಬಂದ್ರೆ ಹೇಗೆ ರಂಪ ಮಾಡ್ತಾರೆ ಅಂತ ನಿಮಗೂ ಗೊತ್ತು ತಾನೆ. ಅದ್ರ ಬದಲು ನಾವೇ ಹೀಗೀಗಾಯ್ತು ಅಂತ ಒಂದು ಫೋನ್ ಮಾಡಿ ಹೇಳ್ಬಿಟ್ರೆ? ಸರಿ, ನಂಬರ್ ಇದೆ ಅಲ್ಲ? ಇದೆ, ಮೇಡಮ್ ಕೊಟ್ಟಿದ್ರು. ಎಲ್ಲ ಫೋನ್ ರಿಂಗ್ ಆಗ್ತಿದೆಯಲ್ಲ? ಇಲ್ಲೇ ರಿಂಗ್ ಆಗ್ತಿದೆ. ಯಾರ್ದಿದು ಫೋನು? ಹಲೋ ಹಲೋ, ರಾಜಶೇಖರ್ ಅವ್ರಿಲ್ವಾ? ರಾಜಶೇಖರ? ನೀವ್ಯಾರು ಮಾತಾಡ್ತಿರೋದು? ರಾಜಶೇಖರ್ ಅವ್ರು ಇದಾರಾ ಇಲ್ವಾ? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ನೀವ್ಯಾರಂತ ಹೇಳಿ. ನೀನ್ ಯಾರಮ್ಮ ಮಾತಾಡ್ತಿರೋದು? ಕಾಲ್ ಮಾಡಿರೋದು ನೀವು, ಮೊದಲು ನೀವ್ಯಾರಂತ ಹೇಳಿ, ಆಮೇಲೆ ನಾನು ಯಾರಂತ ಹೇಳ್ತೀನಿ. ಯಾರಮ್ಮ ಫೋನಲ್ಲಿ ಜೋರಾಗಿ ಮಾತಾಡ್ತಿದ್ಯಾ? ಯಾರು ಗೊತ್ತಿಲ್ಲಪ್ಪ, ರಾಜಶೇಖರ್ ಬೇಕು ಅಂತ ಕಾಲ್ ಮಾಡಿದ್ದಾರೆ. ಯಾರು ಅಂತ ಕೇಳಿದ್ರೆ ನನ್ನೇ ಯಾರು ಅಂತ ಕೇಳ್ತಾರೆ. ರಾಜಶೇಖರ್ ಬೇಕು ಅಂತ ನಿನಗೆ ಯಾರು ಫೋನ್ ಮಾಡ್ತಾರೆ? ಅಪ್ಪ ಹಂಗಲ್ಲ, ಯಾವ್ದೋ ಫೋನ್ ಇತ್ತು ಅದಕ್ಕೆ ಫೋನ್ ಮಾಡಿರೋದು. ನೋಡಿಲಿ. ಅಯ್ಯೋ, ಫೋನೇ ಕಟ್ ಮಾಡ್ಬಿಟ್ಲು. ಯಾರ್ದಪ್ಪ ಇದು ಫೋನು? ಇವತ್ತು ಬೆಳಗ್ಗೆ ಏರ್ಪೋರ್ಟ್ ಡ್ರಾಪ್ ಮಾಡಕ್ ಹೋಗಿದ್ದಲ್ಲ ರಾಜಶೇಖರ್, ಅವರು ಮರ್ತ್ಬಿಟ್ಟು. ಅಪ್ಪ ಆದ್ರೂ ಈ ವಾಯ್ಸ್ ನನಗೆ ಎಲ್ಲೋ ಕೇಳ್ದಂಗಂತ ಅನಿಸ್ತಿದೆ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಹಾ, ರಾಮಕೃಷ್ಣ ನಿನ್ಗೆ ಯಾವಾಗ್ಲೂ ಮೇಡಮ್ದೆ ಧ್ಯಾನ ಅಲ್ವಾ, ಅದಕ್ಕೆ ಯಾರೇ ಮಾತಾಡಿದ್ರು ಅವ್ರ ಮನೆಯಿಂದಾನೇ ಫೋನ್ ಬಂದು ಅಂತ ತಿಳ್ಕೊತೀಯ. ಈಗ ಬೇಕಾದ್ರೆ ಯೋಚನೆ ಮಾಡು, ಅಣ್ಣವ್ರು ಮಾತಾಡ್ತಿದ್ದಾರೆ ಅಂತ ಅವ್ರ ವಾಯ್ಸೇ ಕೇಳುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಮಾತಾಡ್ತಿದ್ದಾರೆ ಅಂತ ಅನ್ಕೋ, ಅವ್ರ ವಾಯ್ಸೇ ಕೇಳುತ್ತೆ. ಅದಕ್ಕೆಲ್ಲ ನೀ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಟೆನ್ಷನ್ ಮಾಡ್ಕೋಬೇಕಾದ್ರು ನಾನ್ ತಾನೇ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಈ ಫೋನ್ನ ಪಾರ್ಟಿ ಕೊಡ್ಬೇಕಲ್ಲಮ್ಮ, ಅಲ್ಲಿವರೆಗೂ ಟೆನ್ಷನ್. ಸರಿ ಸರಿ, ಆ ಫೋನ್ನ ಫಸ್ಟ್ ಸ್ವಿಚ್ ಆಫ್ ಮಾಡು, ಇಲ್ಲ ಅಂದ್ರೆ ಈ ತರ ಕಾಲ್ ಬರ್ತಾನೆ ಇರತ್ತೆ. ಇದನ್ನ ಸ್ವಿಚ್ ಆಫ್ ಮಾಡಿದ್ರೆ ಮಾಡ್ತೀಯ ಇಲ್ವಾ? ಅದು ಸ್ವಿಚ್ ಎಲ್ಲಿ ಹೇಗೆ? ಕೊಡಿಲಿ, ನಾನೇ ಮಾಡ್ತೀನಿ. ತಗೋ, ಅವ್ರು ಬರೋ ತನಕ ಈ ಫೋನ್ನ ಮತ್ತೆ ಸ್ವಿಚ್ ಆನ್ ಮಾಡ್ಬೇಡ. ಕಂಡೋರ್ ಫೋನ್ನ ಯೂಸ್ ಮಾಡೋದು ತಪ್ಪು. ಈ ಫೋನಿಂದ ಎಷ್ಟು ಉಪಯೋಗ ಆಗಿದೆ ಅಂತ ನಿನಗೇನು ಗೊತ್ತು? ಸರಿ, ಇದನ್ನ ಯಾವಾಗ್ಲೂ ಸೈಲೆಂಟ್ ಆಗಿ ಇಡ್ತಿದ್ದೇನು, ಇವತ್ತು ಯಾಕೆ ಮರ್ತ ಬಿಟ್ಟೆ? ಅಪ್ಪ ದೇವ್ರೆ, ಇವತ್ತು ಗ್ರಾಚಾರ ಚೆನ್ನಾಗಿತ್ತು, ಏನೋ ಬಚಾವಾದೆ. ಇಲ್ಲ ಅಂದಿದ್ರೆ. ಯಾಕ್ರಿ, ಏನಾಯ್ತು? ಯಾರೋ ಹುಡುಗಿ ಕಾಲ್ ರಿಸೀವ್ ಮಾಡಿದ್ದು, ರಾಜಶೇಖರ್ ಬೇಕು ಅಂತ ಕೇಳಿದ್ರೆ ಕಟ್ ಮಾಡ್ತಾ ಇದ್ದಾಳೆ. ಹುಡುಗಿನ? ಯಾರಿರ್ಬೋದು? ಯಾರಿರ್ಬೋದು ಅಂದ್ರೆ ನನಗೇನ್ ಗೊತ್ತು ಮಹಾಲಕ್ಷ್ಮಿ, ಆದ್ರೆ ಆ ವಾಯ್ಸ್ ಏನೋ ನನಗೆ ಫೆಮಿಲಿಯರ್ ಆಗಿದೆ. ಎಲ್ಲೋ ಕೇಳಿರೋ ಧ್ವನಿನೇ, ನಮ್ ರಾಣಿ ತರಾನೇ ಇತ್ತು. ಅಲ್ಲ ರೀ, ರಾಜಶೇಖರ್ ಅವ್ರ ಫೋನ್ನ ರಾಣಿ ಹೇಗೆ ರಿಸೀವ್ ಮಾಡ್ತಾಳೆ? ಅದು ನಿಜಾನೇ, ಆದ್ರೆ ಆ ಹುಡುಗಿ ಫೋನ್ ಯಾಕೆ ಕಟ್ ಮಾಡ್ತಾ ಇದ್ದಾಳೆ ಅದೇ ಅರ್ಥ ಆಗ್ತಾ ಇಲ್ಲ.